ನಮಸ್ಕಾರ ಎಲ್ಲರಿಗೂ. ಉದಿಯಪ್ಪಗ 5:15 ಎಲ್ಲರನ್ನ ಮಡಗಿಸಿದ್ದೆ ಹೆಂಡತಿ ಹತ್ತಾರೆ. ಉದಿಯಪ್ಪಗ ಒಂದು ಬೇರೆ ಜಾಗಕ್ಕೆ ಮಾಡಿ ಅದೀಗ ಪ್ಲಾನ್ ಕ್ಯಾನ್ಸಲ್ ಆಗಿ ಜಾಗ ಇದೀಗ ಬೇರೆ ಆಯ್ತು, ಅದು ಬೇರೆ ವಿಷಯ. ಎಂತ ವಿಷಯ ಅಂತ ದೊಡ್ರೆ ಎಲ್ಲರಮ್ಮ ಮಡಗಿದ್ದು ಈ ಜನ ಎಲ್ಲರಮ್ಮ ಆಫ್ ಮಾಡಿ ತಿರುಗಿ ಕೌಂಚಿ ಮನೆಗೆ ಹೊರಗೆ ಆನು ನೀನು ಹೆಂಡತಿ ಹೇಳಲಿಲ್ಲ, ನಾನು ಸುಮ್ಮನೆ ಕೂತೆ. ನನಗೆ ಎಚ್ಚರಿಕೆ ಆಯ್ತು, ಸುಮ್ಮನೆ ಕುಬಲ್ತಿ ಹೇಳ್ತಿದ್ದಿಲ್ಲ, ಸುಮ್ಮನೆ ಆತ ಹೌದೇ ಕೌಂಚಿ ಮನೆಗಿದ್ದವು ಇಬ್ರಿಗೂ ಹೋದವೇ ಇಲ್ಲ. ಹಾಗಾಗಿ ಹೆಂಗ ಮಾಡಿದ ಪ್ಲಾನ್ ಈಗ ಚೇಂಜ್ ಮಾಡಿ ಈಗ ಒಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೆಯಾ. ಎಲ್ಲಿ ಎಂತ ಜಾಗ ಎಂತನು ಸರಿ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೆಯಾ. ಓಪ ಹೆಂಗಿದ್ದೋಳಿ ನೋಡುವ ಅಲ್ಲ. ಆಮೇಲೆ ಬನ್ನಿ ಓಪ, ಲೆಟ್ಸ್ ಫೋಟೋ ಟು ಸ್ಕೆಚ್. ಎಂತ ಮಾಡುದು? ಅದು ಬೈಕಿನ ಚೈನಿಗೆ ಲೂಪ್ ಮಾಡಲಿ ಐಟಮ್ ಹಂಗ ಹೇಳ್ರಿ. ಚೈನು ಸ್ಮೂತಿಯಾಗಿ ತಿರುಗಲಿಕ್ಕೆ ಅಷ್ಟೆಲ್ಲ ಕೆಲಸ ಇದ್ದಲ್ಲ ಅಮ್ಮ. ಈಗ ಹಾಕಿ ಹಾಕಿ ನಿನ್ನೆ ತೊಳೆದು ನೋಡಿದ್ದಲ್ಲ. ಸರಿ, ಒಂದು ಗಾಡಿ ಮೀಶಾಣ ಏನು, ಗಾಡಿಯ ಪೋಚಕನ ಮಾಡುದೇನು. What is this Bangalore? Seriously?
ಎಕ್ಸ್ಪೀರಿಯನ್ಸ್ ಬಂದ ಸೈಡು ಕುತ್ತಾಪ್ಲಿತ್ತು ಮತ್ತೆಂತ ಇಲ್ಲ ಬೆಚ್ಚಿತ್ತ ಕೆಂಪಾದಂಗೆ ಅದು ಕಾಣ್ತು ಸೆಕೆ ಹೋಗ್ತಾ ಇತ್ತು ಹೆಲ್ಮೆಟ್ ಕಾಳ ಬೈಕಿಂಗೆ ಪಾಪ ಬೇಸಿಗೆ ತಾಗುತ್ತಡ ಹಂಗಾಗಿ ಬೈಕಿನ ಒಂದು ನೆರಾಳಿಲಿ ಮರದ ಅಡಿಲಿ ತಂಪಾಗಿ ಕೂರ್ಸು ಮಾಡಿ ಹರಟಿದವು ನೋಡಿ. ತಂಪಾಗಿ ಕೂರ್ಸೊಂದು ಮೊದಲೊಂದು ಫೋಟೋ ತೆಗಿಯಕ್ಕೆ ಕೈಕೆ ಇನ್ನು ಸೇಲೆ ಸೇಲೆ ಇಲ್ಲಿ ಹೆಂಡತಿಯ ವೇಷದಲ್ಲಿ ನಿಲ್ಲಿಸಿದ್ದವು. ಹೆಂಡತಿಗೆ ಬಿಸಿಲು ತಾಂಟಿರ್ತಿಲ್ಲ. ಕೈಲಿ ಒಂದು 4 ಹೆಲ್ಮೆಟ್ಟು ಬ್ಯಾಗು ಸಾಮಾನುಗ ಪೂರಾ ಎನ್ನ ಕೈಲಿದ್ದು ಎನ್ನ ಕೈಲಿದ್ದರೂ ಏನು ಚಿಂತೆ ಇಲ್ಲ. ಅವರ ಬೈಕಿಂಗ್ ಬಿಸಿಲು ಬೀಳಾಗ ನೋಡಿ ಮಾಡೋದು ನೋಡಿ. ಹೆಲ್ಮೆಟ್ ತಗೋದಲ್ಲ ಫಸ್ಟ್ ತೋರಿಸಿ ಅನ್ನ ಕೈಲಿ ಎಷ್ಟು ಸಾಮಾನು ಇದ್ದಳು ಜನಾಂಗಕ್ಕೆ. ಬೇಗು ಎಂತಿಲ್ಲ ಅದಲ್ಲಿ ಅದು ಸುಮ್ಮನೆ ಎಂತ ಸುಮ್ಮನೆ ಹೇಳುದು ಅಪ್ಪು. ಇದ ಎಷ್ಟು ಸಾಮಾನು ಅದರ ಬೈಕಿಗೆ ಬಿಸಿಲು ಬೀಳಲ್ಲ ಅಪ್ಪು. ಮತ್ತೆ ಬೈಕಿಲ್ಲ ಹೋಗಿಡದ ಬಿಸಿಲು ಬಿಸಿ ಆಗ್ತಿಲ್ಲ ಅದೇ ಅಪ್ಪು ಹೇಳುವ. ಅರೆ ಏನೇ ಆಗಲಿ ಜಾಗ ಭಾರಿ ಲಾಯ್ಕಿದ್ದು. ವ್ಯೂ ಎಲ್ಲ ಈಚೆ ಹೊಡೆಯಿಂದಲೂ ವ್ಯೂ ಇತ್ತು, ಆಚೆ ಹೊಡೆಯಿಂದಲೂ ವ್ಯೂ ಇತ್ತು. ಇನ್ನು ಆ ಸೈಡ್ ಇಲ್ಲಿದೆ ಇರಕ್ಕೂ ಕಾಣ್ತು, ಹೋಗಿ ನೋಡಕ್ಕಷ್ಟೇ. ಈಗ ಮೆಟ್ಲು ಹತ್ತಿಕೊಂಡು ಬಂತೊಳೆ ಆದರೆ ಹೆಚ್ಚಿನ ಅಂಶ ಹಿಂಗೆ ಬಂದು ಇಲ್ಲಿ ಸೇರ್ತದೆ. ಆಗ ನಾವಲ್ಲಿ ಎಂಟ್ರೆನ್ಸಲ್ಲಿ ನೋಡಿತ್ತಲ್ಲ ಆ ಮೆಟ್ಲು ಹಿಂಗಾಗಿ ಹಿಂಗೆ ಬಪ್ಪದು ಅಂತ ಅಪ್ಪು. ಅದನ್ನು ಖುಷಿ ಆತ ನಾಗ ನೋಡಿದೆ ಒಂದರಿ ಅದಿದೆ ಅಲ್ಲಿ ನೋಡಿ. ಅಷ್ಟು ದೊಡ್ಡ ಕಸದ ಬುಟ್ಟಿ ಮಡಗಿದ್ದವು. ಹಾಗಾಗಿ ಇಲ್ಲಿ ಎಂಥದ್ದು ಕಸ ಇಲ್ಲೇಳಿ ಗ್ರೇಷ್ ಇದೆ ಅಥವಾ ಇಲ್ಲಿ ಜನಗಳೇ ಬರ್ತಾ ಇಲ್ಲ. ಹಾಗಾಗಿ ಯಾವುದು ಇದು ವಂಡರ್ಲ. ಓ ಅಪ್ಪನ್ನೇ ಅದು ಜಯಂಟ್ ವೀಲ್. ಈ ವಿಡಿಯೋಲಿ ಕಾಣ್ತಾ ಇರ ನಿಂಗೋಗೆ ಅದರ ಜಯಂಟ್ ವೀಲ್ ಇದ್ದು ಅಲ್ಲಿ ಓ ಅಲ್ಲಿ ಕಾಣ. ಇಲ್ಲಿ ದೇವಸ್ಥಾನದ ಚಿತ್ರವನ್ನೇ ಬಿಡಿಸಲಕ್ಕಾಗಿ ಕಾಣ್ತಾ ಇದ್ದೆ ನನಗೆ. ಈ ಫ್ರೇಮು ಲಾಯಕ ಕಾಣ್ತು ಅಲ್ಲದ. ಚಿತ್ತಾಚಿ ಸರಿ, ನಾವಿಲ್ಲಿ ಹಿಂದೆ ಎಂತ ಇದ್ದು ಮುಂದೆ ಎಂತ ಇದ್ದೋಳಿ ನೋಡೋಣ ಬಪ್ಪ. ಒಂದು ಮರ ಆಚಡೆ ಹೋದೆ ಹೋಗಿ ನೋಡಕ್ಕೂ. ನಾನು ಫಸ್ಟ್ ಹಿಂಗೆ ಇಲ್ಲಿ ಚಪ್ಪಲಿ ಬಿಟ್ಟಕ್ಕೆ ಹೋಗ್ತದೆ ದೇವಸ್ಥಾನದ ಕಾರಣ ಚಪ್ಪಲಿ ಎಲ್ಲ ಬಿಡುವ. ನೋಡ ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಹಾಕೋಣ ಬಪ್ಪ. ಅವು ಅಲ್ಲೆಲ್ಲೋ ಕೆಳಗಕ್ಕೆ ಅಂತ ಇದ್ದು ನೋಡ್ಲ ಹೋದವು. ಓಯ್ ದೂರ ಇಷ್ಟು ಚಂದ ಕಾಣ್ತವಲ್ಲ. ಹಿಂದೆ ಬನ್ನಿ. ಈಗ ಎತ್ತಿದೆಯಾ ಜಾಗ ಹೆಸರೆಂದರೆ ಈ ಕಡೆ ಹೇಳುವಲ್ಲ, ನಾರಾಯಣ ಸ್ವಾಮಿ ಬೆಟ್ಟ ಹೇಳಿ. ಆದ್ರೆ ಈಗ ಎಂತ ತೊಳ್ರಿ ಅಪ್ಪು, ಈಗ ಎಂತ ತೊಳ್ರಿ ಇಲ್ಲಿ ಪೂಜೆ ಇದ್ದ ಇಲ್ಲ ಹೆಂಗ ಗೊತ್ತಿಲ್ಲ. ಯಾವಾಗಲೂ ಬರ್ಬೇಕು ಮಗ ಎಂತ ನಡ್ಕೊಂಡಿಲ್ಲ. ಆದಂತೆ ಹೆಚ್ಚಿನ ಅಂಶ ನಾವು ಉದ್ಯಪಾಗ ಬೇಗ ಹೇಳೋದೇ ಸಮಸ್ಯೆ. ಇನ್ನು ಮೇಲೆ ನಾವು ಬೇಗ ಎದ್ದಕ್ಕೆ ಹೇಳೋಕ್ಕಿಲ್ಲ. ನಿಮಗೆ ಗೊತ್ತಾಯಿತು, ನಿತ್ಯ 5:05 ಹೇಳುವ ಸಾಹಸ ಮಾಡೋದು ಹಾಗೆ ಒಂದು ಲೆಸನ್ ಲರ್ನ್ ಇದ್ದು. ಹಂಗೆ ಈಗ ಒಳಗೆ ಸುತ್ತಮುತ್ತ ಅಂತ ಕಾಣ್ತೊಳಿ ನೋಡೋಣ ಬಪ್ಪ. ಅದು ಶಾಲೆ
ಹಾಗೆ ನನಗೆ ಅಷ್ಟಾಗಿ ಶಾಲೆ ಅದು ಆ್ಯಕ್ಚುಲಿ ಲೈಕ್ ಇತ್ತು ಶಾಲೆ ಅಲ್ಲದಾ ಅದು ಸುತ್ತಮುತ್ತ ಭಾರಿ ಚಂದ ಇದ್ದು. ಆದರೆ ಈ ದೇವಸ್ಥಾನದಲ್ಲಿ ನನಗೆ ಒಂದೇ ಸಮಸ್ಯೆ ಕಂಡದು. ಅಂದರೆ ಓ ಇದು ಎಂತ ಇದು ಸೈಡಿಂಗ್ ಹೋಪಲ್ಲಿ ಹೆದರಿಕೆ ಅವತ್ತು ಉದುರಿದರೆ ಉದುರ್ಲಿ ಅಂತ ಇತ್ತು. ಅಬ್ಬೋ ಕೈ ಕೊಡಿ. ಮೋಸ್ಟ್ಲಿ ಸೈಡಿಂಗ್ ಕಟ್ಟದು. ಇಲ್ಲಿ ಕಟ್ಟಣ ಆಯ್ಕಷ್ಟ ಕಾಣ್ತಿದ್ದು ಭಯಂಕರ ಹೆದರಿಕೆ ಹೋಗ್ತಾ ಇದ್ದು ಮಾತ್ರ. ಹಿಂಗೆ ಬಿಟ್ಟರೆ ಹೆಂಗೆ ಮಕ್ಕಳ ಕರ್ಕೊಂಡು ಬಂದಪ್ಪಾಗ ಇಲ್ಲಿ ಯಾರು ಮಕ್ಕಳು ಯಾರು ಜಾರಿ ಬಿದ್ದ ಓಡಾದರೆ ಅಂತ ಕತೆ ಇಲ್ಲಿ. ಪರಶುರಾಮ, ರಾಮ ಮತ್ತೆ ವಾಮನ ಅವತಾರ, ಶ್ರೀಕೃಷ್ಣನ ಅವತಾರ. ಒಳಗೆ ದೇವರ ದರ್ಶನ ಮಾತ್ರ ಆಗ್ತದೆ. ಪೂಜೆ ಭಟ್ರು 2 ದಿನ ಆಯ್ತು ಅಲ್ಲಿ ಬಂದು. ಗರುಡ ದೇವರು ಹೇಗಂತಲೇ ದರ್ಶನ ಮಾಡು. ದೇವರ ದರ್ಶನ ಒಂದು ಸಿಗುತ್ತಿದ್ದರೆ ತೃಪ್ತಿ ಆಗ್ತಿತ್ತು. ಅಡ್ಡಿಲ್ಲ ಅಂಬಾಗ ನಾನೀಗ ಹೋಗಿ ಒಂದು ಸ್ಪಾಟ್ ನೋಡಿದ್ದೆವು. ಅಲ್ಲಿ ಆ ಸ್ಪಾಟಿಗೆ ಹೋಗಿ ಕೂತ್ಕೊಂಡು ಸ್ಕೆಚ್ ಮಾಡಿದೆ. ಒಂದು ಅಲ್ಲಿ ಇಲ್ಲದರ ನಾನಿಲ್ಲೇ ಎಲ್ಲಾರು ಕೂಪದಳಿದ್ದೆ ಬೈಕಿನ ಬುಡಲ್ಲಿ ಮಣ್ಣ ಅದೇ ಲೈಕ್ ಇತ್ತು ಆ್ಯಕ್ಚುಲಿ. ನೋಡ ಎಲ್ಲಿ ಕೂಪದೊಳಿದ್ದು ಬಂದಿದ್ದು ಸೆಟಲ್ ಅಪ್ಪ. ಕೆಲವರು ಶೂ ಹಾಕಿ ಎಲ್ಲ ರೆಡಿ ಅಪ್ಪಷ್ಟೊತ್ತಿಗೆ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡುವ. ಎಲ್ಲಿ ಕೂಪಲ್ ಹಾಕ್ಕೊಳ್ಳಿ, ಶೂಸ್ ಬೇಡ. ಎಂತ ಹೇಳಿದ್ರೆ ಏನಾಗೆ ಬರಿಗಾಲಿ ನಡೋದೊಡ್ರೆ ಭಾರಿ ಖುಷಿ. ಚಪ್ಪಲಿ ಹಾಕೊಂಡು ಹೋಗೋದೊಡ್ರೆ ನಾನು ಕೈಕಾಲು ಕಟ್ಟಿ ಹಾಕಿದಾಗ ಹೋಗ್ತು. ಹಾಗಾಗಿ ನಾನು ಆರಾಮಲ್ಲಿ ನಡ್ಕೊಂಡು ಓಡಾಡಿ ನಿರಕ್ಕೊಳ್ಳೆ ನಂಗೆ ಆಸೆ ಆಗ್ತದೆ. ನೋಡ ನಾನು ಇಲ್ಲಿ ಕೂದರೆ ಹೇಗೆ ವ್ಯೂ ಕಾಣ್ತು ಹೇಳಿ ನೋಡಿ ಡಿಸೈಡ್ ಮಾಡಿದೆ. ಇಲ್ಲೇ ಲಾಂಗ್ ವ್ಯೂ. ಎಲ್ಲರೂ ಪಿಕ್ನಿಕ್ಗೆ ಮ್ಯಾಟ್ ಹಾಕಿ ರೆಡಿ ಆಗ್ತವೆ. ನಾನು ಡ್ರಾಯಿಂಗ್ ಮಾಡಲೆ. ಓ ಈಗ ನಾವು ಈ ಸರ್ತಿ ಒಂದು ಮಾಡಿ ನಿಮ್ಮಲ್ಲೆಂತ ತಾಯಿದ್ದೆ. ಓ ತೊಂದರೆ ಇಲ್ಲ, ಮನೆಗೆ ಹೋಗಿ ತಿಂದ. ನ್ಯಾಚುರಲ್ ಕಸ. ಎಲ್ಲಿಯ ಹೋದರದೆ ಕಸ ಮಾಡ್ಲಾಗ ಇಲ್ಲ ಅಲ್ದ ಎಂಥದೇ ಕಸ ಅದರದ್ದು ಕಸ ಮಾಡ್ಲಾಗ ನಾನು ಸರ್ತಿ ಕವರ್ ತಗೊಂಡು ಮರಕ್ಕೆ ಯಾರೋ ಬಂದವು ಗಾಡಿ ದೊಡ್ಡ ಕಾರ್ ಬರ್ತಾ ಇತ್ತು. ಚಿತ್ರ ಆಗಿಕೊಂಡು ಬಂತು. ಆಗಿಕೊಂಡು ಬಂತು ಶುರುವಾದಟ್ಟೆ ಶುರುವಾದಷ್ಟೇ ನಾನು
ಶೇಡಿಂಗ್ ಲೈಕ್ ಅವಿಂದು ಡಾರ್ಕ್ ಆಗಿ. ಇಂದ್ರಣ್ಣದ್ದು ಫೋಟೋ ಚಿತ್ರದ್ದು ಆಟು ಸಾಯಂಕಾಲ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೇನೆ. ನಿಮಗೆ ಹೇಗೆ ಅನಿಸಿತ್ತು ಹೇಳಿ ನನಗೆ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಎಂತ ಹೇಳಿದ್ರೆ ಈ ಜಾಗ ಒಂಥರ ನನಗೆ ಖುಷಿ ಆಯಿತು. ಕೆಲವೊಂದು ವಿಚಾರದಲ್ಲಿ ತುಂಬ ಬೇಜಾರದೇ ಆಯಿತು. ಎಂತ ಹೇಳಿದರೆ ಇಷ್ಟು ಚಂದದ ಜಾಗ, ಇಷ್ಟು ಶಾಂತವಾಗಿತ್ತು. ಅಲ್ಲಿ ಯಾರೋ ಹುಡುಗರು ದೇವಸ್ಥಾನದ ಪಕ್ಕಲ್ಲೇ ಕೂತ್ಕೊಂಡು ಕುಡಿತಾ ಇದ್ದವು. ಅದು ತುಂಬ ಅಪ್ಸೆಟ್ ಆಯ್ತು ನನಗೆ. ಒಂದು ಕುಪ್ಪೆ ಇದ್ದಲ್ಲಿ ಕುಡಿತೇನೆ ನೋಡೋದು, ಅದೊಂದು ಅಪ್ಸೆಟ್ ಆಯಿತು. ಮತ್ತು ಇನ್ನೊಂದು ಎಂತ ಹೇಳಿದ್ರೆ ಆ ಟೈಲ್ಸ್ಗೆ ಇದ್ದದ್ದು ದೇವಸ್ಥಾನದ ಸುತ್ತ ಅಲ್ಲಿ ಎಂಥದ್ದು ಅಡ್ಡಗೋಡೆ ಹಾಕಿದ್ದಾವೆ. ಎಲ್ಲೆಲ್ಲಾರು ಜಾರಿ ಆದರೂ ಮಕ್ಕ ಕುನಿ ಮಕ್ಕ ಬಂದ ಓಡಿ ನಿಪ್ಪಾಗ ಜಾರಿ ಇದ್ದಾರೆ ಹೇಳಿ ಅದನ್ನು ಹೆದರಿಕೆ ಆಗ್ತಾ ಇತ್ತು. ಅದೆರಡು ವಿಚಾರದಲ್ಲಿ ತುಂಬ ಬೇಜಾರಾಯಿತು. ಅದು ಬಿಟ್ಟರೆ ಸೂಪರ್ ಜಾಗ, ಎಷ್ಟು ಶಾಂತವಾಗಿ. ಒಳ್ಳೆ ಗಾಳಿ, ಉಪದ್ರ ಇದು. ಈ ಗಾಳಿಗೆ ನನಗೆ ಚಿತ್ರ ಬಿಡಿಸಲಿ ಆ ಪೇಜ್ ಹತ್ರ 10 ಸರ್ತಿ ಮಡಿಸಿ ಹೋಯ್ದು. ವಿಡಿಯೋ ಸರಿ ಆಗದೇ ಇದ್ದರೆ ಈ ಸರ್ತಿ ದಯವಿಟ್ಟು ಬೇಜಾರು ಮಾಡಬೇಡಿ. ಅದು ಗಾಳಿಯಿಂದಾಗಿ ನಾನು ಇಡೀ ಊರು ತಿರುಗಿ ಹೊಡಿತೀನಿ ಚಿತ್ರ ಬಿಡಿಸುವಾಗ. ಹಾಗೆ ನಿಮಗೆ ಹೇಗೆ ಅನಿಸಿತ್ತು ಈ ಜಾಗ ಬಗ್ಗೆ ಆಗಲಿ ಅಥವಾ ಈ ಚಿತ್ರದ ಬಗ್ಗೆ ಆಗಲಿ ಹೆಂಗೆ ಅನಿಸಿತ್ತು ನಿಮಗೆ ಖಂಡಿತವಾಗಿಯೂ ತಿಳಿಸಿ ಕಮೆಂಟಲ್ಲಿ. ಹಾಗೆ ಇಂದ್ರಾನ ಟ್ರಿಪ್ಪು ಸೂಪರ್ ಆಯ್ತು. ಒಂದು ಚಿತ್ರವು ಲೈಕ್ ಆಯಿತು, ಟ್ರಿಪ್ಪು ಸೂಪರ್ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಜಾಗ ಬಂದೆಯ ಇಮಿಡಿಯೇಟ್ ಪ್ಲ್ಯಾನ್ ಮಾಡಿಕೊಂಡು ಒಂದು ಜಾಗಗೆ ಬಂದೆಯ. ಎಂಥದೋ ಗೊತ್ತಿಲ್ಲ ಹೆಂಗ ಉದಿಯಪ್ಪಗೆ ಎದ್ದು ಲೇಟ್ ಆಯ್ತು ಹೇಳಿ ಮಂಡೆ ಬಿಸಿ ಮಾಡ್ಕೊಂಡು ಇಪ್ಪಾಗ ನನಗೆ ರೀಲಿಲಿ ಈ ಜಾಗ ಕಂಡತ್ತು. ಹೆಚ್ಚು ಯೋಚನೆ ಮಾಡಿದ್ದಿಲ್ಲ ಸೀದಾ ಬಪ್ಪದೊಳೆ ಬಂದದೆ ಸೀದಾ ಎತ್ತುಗಳ ನಡು ಮಧ್ಯಾಹ್ನ ಆಯ್ತು. ದೇವಸ್ಥಾನ ನಾವೊಂದು ದೇವಸ್ಥಾನ ಹೇಳಿ ನಾವು ನೆಮ್ಮದಿಗೆ ಹೇಳಿ ಬಪ್ಪಂಥ ಜಾಗ. ಆದರೆ ಈ ಥರ ಕೊಳೆ ಮಾಡಿ ಒಂದು ದುಃಖ ಆಗ್ತಾ ಇದ್ದೆ ನನಗೆ ಅದರ ವಿಷಯದಲ್ಲಿ. ಏನು ತೊಂದರೆ ಪ್ರಪಂಚ ಹೇಳಿದ ಮೇಲೆ ಒಂದೊಂದು ದಿಕ್ಕೆ ಒಂದೊಂದು ನಮೂನೆಯ ಜನ ಸಿಗ್ತಿದೆ. ಇಲ್ಲಿ ಜನರ ಸಂಖ್ಯಾನ ವೆಚ್ಚ ಕಮ್ಮಿ, ಹಾಗಾಗಿ ಏನೋ ಒಂಥರ ವಿಚಿತ್ರ ಅನಿಸ್ತಾ ಇತ್ತು. ಯಾವ ಜಾಗ ಹಿಂಗೆ ಒಬ್ಬೊಬ್ಬನೇ ಬರ್ತಾರೆ. ಈಗಳು ಪುನಃ ಹೇಳ್ತಾ ಇದ್ದೆ, ಒಬ್ಬೊಬ್ಬನೇ ಬರ್ತಾರೆ. ದಯವಿಟ್ಟು ಬರಡಿ ಇಲ್ಲಿಗೆ. ಆರಾರು ಒಂದು ಗುಂಪು ಸೇರಿಕೊಂಡೆ ಬನ್ನಿ, ಒಬ್ಬೊಬ್ಬನೇ ಆಗಿ ಖಂಡಿತವಾಗಿ ಬರಡಿ. ಸ್ಪೆಷಲಿ ಕೂಸುಗ ನಿಂಗೆ ಬೈಕ್ ರೈಡು ಸ್ಕೂಟಿ ರೈಡು ಯಾವುದೇ ರೈಡ್ ಮಾಡೋಣ ಇಲ್ಲಿಗೆ ಬರ್ತಾರೆ. ದಯವಿಟ್ಟು ನಿಗಳ ಜಾಗದಲ್ಲಿ ಬನ್ನಿ. ಹೇಗಾಗಿಪ್ಪ ಜನಾಂಗ ಇದ್ದ ಒಳ್ಳೆ ಹೇಳದೆ ಆಗ್ತಿಲ್ಲ. ಹೆಂಗೋಗಿ ಇಬ್ಬರಿಗೆ ಬಪ್ಪಗಳೇ ನನಗೆ ತುಂಬ ಹೆದರಿಕೆ ಆಗಿ ಹೊಡಿತು. ಇಲ್ಲಿ ಯಾರು ಇಲ್ಲ ಅಂದಪ್ಪ ಈಗ ಬಂದಪ್ಪಾಗ ಮಂಗಳೂರು ನಾವು ಸುಮಾರು ಬೈಕರ್ಸ್ಗೆ ಇದ್ದಿದ್ದವು. ಬಟ್ ಹೆಂಗ ಸೆಕೆಂಡ್ ಡೌನ್ ಆಗಿ ಇಲ್ಲೆಲ್ಲ ನೋಡಿ ಅಪ್ಪ ಶೂಟಿಂಗ್ ಅವ್ರು ಹೋಗಿ ಆದರು. ಹಾಗೆ ಖುಷಿ ಆಯ್ತು ಹೆಂಗೋಗೆ. ಈಗ ಹೆಂಗೆ ವಾಪಸ್ ಹೆರಡ್ತಿನ್ನು ಅಂಬಾಗ ನಿಮ್ಮ ಭೇಟಿ ಇನ್ನು ನಾಳೆ ಗುರುವಾರ ಅಂಬಾಗ ಕಾಮ ಟಾಟಾ.